ಕಾರ್ಯಕ್ರಮದಲ್ಲಿ ಅತ್ಯಂತ ಭಗವದ್ಗೀತೆಯ ಹಿನ್ನೆಲೆಯ ಬಗ್ಗೆ, ಈ ದೇಶದ ಸನಾತನ ಧರ್ಮದ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ವೇದಿಕೆ ಮೇಲೆ ನಮಗೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಯಡಿಯೂರಪ್ಪನವರಿದ್ದಾರೆ. ಶಿವಮೊಗ್ಗದ ಸಂಸತ್ ಸದಸ್ಯರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ರಾಘವೇಂದ್ರ ಅವರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಈಶ್ವರಪ್ಪನವರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಅರುಣ್ ಅವರು ಮತ್ತು ಭೋಜೇಗೌಡರು ಇದ್ದಾರೆ. ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಹಲವಾರು ಹಿರಿಯರು ಇವತ್ತು ಈ ಕಾರ್ಯಕ್ರಮವನ್ನು ಏನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ, ಅವರೆಲ್ಲರನ್ನೂ ಸ್ಮರಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರಿಯರು ಯಾವೊಂದು 11ನೇ ಅಧ್ಯಾಯದ ಶ್ಲೋಕವನ್ನು ಇಲ್ಲಿ ಪಠಣ ಏನು ಮಾಡಿದ್ದೀರಿ, ಎಲ್ಲ ನಮ್ಮ ಸಹೋದರಿ ತಾಯಂದಿರಿಗೂ ನಾನು ಧನ್ಯವಾದಗಳನ್ನು ಪ್ರಥಮವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯರಿದ್ದೀರಿ, ಶಾಲಾ ಮಕ್ಕಳಿದ್ದಾರೆ, ಮಾಧ್ಯಮದ ಸ್ನೇಹಿತರು ಸಹ ಇದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಈ ದೇಶಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಅತ್ಯಂತ ಅವಶ್ಯಕವಾಗಿ ಇರತಕ್ಕಂಥ ಒಂದು ದಿನಗಳು ಇವತ್ತು. ಪ್ರಥಮವಾಗಿ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಏನು ಆಶೀರ್ವಚನವನ್ನು ಮಾಡಿದ್ದಾರೆ, ಇವತ್ತಿನ ಈ ದೇಶ, ಈ ಸಮಾಜ ಯಾವ ರೀತಿಯಲ್ಲಿ ಹೋಗ್ತಾ ಇರತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಜಾಗರೂಕತೆ, ಹಲವಾರು ರೀತಿಯ ಹಿಂಸೆಗಳಿಗೆ ಅವಕಾಶಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಇಂಥ ಪರಿಸ್ಥಿತಿನಲ್ಲಿ ಈ ಭಗವದ್ಗೀತಾ ಪಠಣವನ್ನು 2007ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ 11 ಅಧ್ಯಾಯಗಳನ್ನೇನು ಮುಗಿಸಿದ್ದಾರೆ. ಇನ್ನೂ 18ನೇ ಅಧ್ಯಾಯದವರೆಗೆ ಪರಮ ಪೂಜ್ಯರಿಂದ ಈ ಒಂದು ಸಮಾಜಕ್ಕೆ, ಪ್ರತಿ ಕುಟುಂಬದ ಮಕ್ಕಳಿಗೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಪ್ರತಿ ಶಾಲೆಗಳಲ್ಲಿ ನಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಯಾವೊಂದು ಭಗವದ್ಗೀತೆಯ ಸಾರಾಂಶಗಳಿರ್ಬೋದು, ಮಹಾಭಾರತ ರಾಮಾಯಣದಲ್ಲಿ ಬರ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ಆ ದಿನಗಳಲ್ಲಿ ಪ್ರತಿನಿತ್ಯ ನಾವು ಓದ್ತಾ ಇದ್ವು. ಆದರೆ ಇವತ್ತಿನ ಸಮಾಜದಲ್ಲಿ ಅದೆಲ್ಲವನ್ನು ನಾವು ಮರಿತಾ ಇದ್ದೇವೆ. ಇವತ್ತಿನ ಸಮಾಜ ಆಧುನಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇದೆ. ಆದರೆ ವೇಗವಾಗಿ ಬೆಳೆಯೋದ್ರ ಜೊತೆಗೆ ನಮ್ಮ ಮೂಲ, ನಮ್ಮ ಧರ್ಮ, ನಮ್ಮ ಒಂದು ಸನಾತನ ಶಕ್ತಿ ಏನಿದೆ ಅದನ್ನು ಉಳಿಸ್ತಕ್ಕಂಥದ್ರಲ್ಲಿ ಜನಪ್ರತಿನಿಧಿಗಳಿಗಿಂತ ಸಮಾಜದಲ್ಲಿ ಇವತ್ತೇನಾದರೂ ಅಲ್ಪ ಸ್ವಲ್ಪ ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದ್ದರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರುಗಳು ಇವತ್ತು ಆ ಕೆಲಸದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಪ್ರತಿಯೊಬ್ಬರ ಒಂದು ಭಾವನೆಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಆರ್ಥಿಕವಾಗಿ ಬೆಳೀತಾ ಇದ್ದೇವೆ. ನನಗೆ ಒಂದು ಸಂತೋಷದ ಸಂಗತಿ, ಮೊನ್ನೆ ಉಡುಪಿ ಮಠದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರು ಏನು ಅಲ್ಲಿ ನನ್ನ ಹಲವಾರು ನಮ್ಮ ಕರ್ನಾಟಕದ ತಾಯಂದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಒಂದು ಶ್ಲೋಕದ 10 ಲಕ್ಷ ಶ್ಲೋಕಗಳ ಪಠಣವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾಗವಹಿಸಿ ಕೊನೆಯ 10 ಶ್ಲೋಕಗಳನ್ನು ಅವರೆಲ್ಲರ ಜೊತೆ ಕೂಡಿ ಪಠನೆ ಮಾಡಿದಂಥದ್ದೇನಿದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೇವಲ ದೇಶದ ಒಂದು ಮುನ್ನಡೆಗಷ್ಟೇ ಅಲ್ಲ, ನಮ್ಮ ಸಮಾಜ ಯಾವ ರೀತಿಯಲ್ಲಿ ಹೋಗಬೇಕಾಗಿದೆ, ನಮ್ಮ ಧರ್ಮ ಯಾವ ರೀತಿ ಉಳಿಬೇಕಾಗಿದೆ, ಆ ಒಂದು ವಿಷಯದಲ್ಲೂ ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಪ್ರಧಾನಮಂತ್ರಿಗಳ ನಡವಳಿಕೆಯನ್ನು ನೋಡಿದಾಗ ಇವತ್ತಿನ ದಿನಗಳಲ್ಲಿ ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನು ಗಮನಿಸಿದಾಗ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಒಳ್ಳೆಯ ಸುದ್ದಿಗಳನ್ನು ನಾವು ಕಾಣ್ತಾ ಇಲ್ಲ. ಬೆಳಗ್ಗೆ ಏನಾದರೂ ನೀವು ಎದ್ದು 6 ಗಂಟೆಗೆ ಟಿ ವಿ ಹಾಕಿದ್ರೆ ಬರ್ತಕ್ಕಂಥದ್ದು ಸಮಾಜದಲ್ಲಿ ಆಗಿರ್ತಕ್ಕಂಥ ಹಲವಾರು ದುರ್ಘಟನೆಗಳ ಬಗ್ಗೆನೇ ಇವತ್ತು ಹೆಚ್ಚಿನ ಪ್ರಾಧಾನ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು
ಯಾವೊಂದು ಕುರುಕ್ಷೇತ್ರ ಏನಿದೆ, ಮಹಾಭಾರತ ಏನಿದೆ, ಅದು ಸರ್ವಕಾಲೀನ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಒಂದು ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಭಗವಾನ್ ಕೃಷ್ಣ ಅರ್ಜುನನಿಗೆ ಯಾವೊಂದು ಸಂದೇಶವನ್ನು ಕೊಟ್ಟಿದ್ದಾರೆ, ನಾವು ಯಕ್ಕಶ್ಚಿತ ನಮ್ಮ ಕರ್ಮವನ್ನು ನಾವು ಜೀವನದಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ನಿಮ್ಮ ಮಾಡಿದಂಥ ಕರ್ಮಕ್ಕೆ ಏನು ಒಂದು ಇದನ್ನು ಕೊಡಬೇಕಾಗ್ತದೆ, ಅದು ಭಗವಂತ ಕೊಡ್ತಾನೆ. ಭಗವಂತನಿಗೆ ಬಿಡಬೇಕು, ನಮ್ಮ ಕರ್ಮವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಆ ಭಗವಾನ್ ಕೃಷ್ಣ ಹೇಳ್ತಕ್ಕಂಥದ್ದೇನಿದೆ. ಆ ಒಂದು ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಯಾವೊಂದು ಮೊದಲನೇ ದಿನವೇ ಅರ್ಜುನ, ನಾನು ಎರಡೂ ಭಾಗದಲ್ಲಿರ್ತಕ್ಕಂಥ ಗುರುಗಳಿರ್ಬೋದು, ಅವರಿಗೆ ವಿದ್ಯೆಯನ್ನು ಕಲಿಸಿದಂಥ ಅವರ ಕುಟುಂಬದ ಹಲವಾರು ಹಿರಿಯರಿರ್ಬೋದು, ಸಂಬಂಧಿಕರಿರ್ಬೋದು, ಎಲ್ಲರನ್ನ ಒಂದು ಬಾರಿ ನೋಡಬೇಕು ಅಂತ ಹೇಳಿ ನನ್ನನ್ನು ರಥವನ್ನು ಮಧ್ಯಕ್ಕೆ ತೆಗೆದುಕೊಂಡೋಗು, ಎರಡು ಭಾಗದ ಮಧ್ಯಕ್ಕೆ ಅಂತ ಹೇಳಿ ಅರ್ಜುನ ಭಗವಾನ್ ಕೃಷ್ಣನಿಗೆ ಯಾವೊಂದು ಮನವಿಯನ್ನು ಮಾಡ್ತಾರೆ. ಆ ಒಂದು ಮಧ್ಯಕ್ಕೆ ಹೋದಾಗ ಮಧ್ಯದಲ್ಲಿ ನಿಂತು ಎಲ್ಲರ ಮುಖಗಳನ್ನು ನೋಡಿದಾಗ ಅರ್ಜುನ ನನಗೆ ಯುದ್ಧ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಆ ವ್ಯಾಮೋಹ ಏನಿದೆ ಅದನ್ನು ತೆಗೆಯತಕ್ಕಂಥ ನಿಟ್ಟಿನಲ್ಲಿ ಈ 18 ಅಧ್ಯಾಯಗಳಲ್ಲಿ ಅರ್ಜುನನಿಗೆ ಹಿತವಚನವನ್ನು ಹೇಳೋದಷ್ಟೇ ಅಲ್ಲ, ಇದು ಸಮಾಜಕ್ಕೆ ಮುಂದಿನ ಕಲಿಯುಗದಲ್ಲಿ ಇರ್ತಕ್ಕಂಥ ನಮ್ಮಂಥವ್ರಿಗೂ ಇದು ಅನುಕರಣೀಯ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಭಗವದ್ಗೀತೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ಈ ಕಲಿಯುಗದಲ್ಲೂ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ಮಕ್ಕಳಿಗೆ ಯಾತಕ್ಕೆ ಈ ಒಂದು ಭಗವದ್ಗೀತೆ ಮತ್ತು ರಾಮಾಯಣದ ವಿಷಯಗಳು ಶಾಲಾ ಹಂತದಲ್ಲೇ ಆಗಬೇಕು ಅಂದರೆ, ಇಲ್ಲಿ ಯಾವುದೋ ಒಂದು ಸಮಾಜವನ್ನು ಬೆಳೆಸಬೇಕು, ಧರ್ಮವನ್ನು ಬೆಳೆಸಬೇಕು, ಇಲ್ಲ ಮತ್ತೊಂದು ಧರ್ಮಕ್ಕೆ ಅಪಚಾರ ಮಾಡಬೇಕು ಅಂತಕ್ಕಂಥದ್ದಲ್ಲ. ಇವತ್ತಿನ ಸಮಾಜದಲ್ಲಿ ಹಿಂಸೆಗಳು, ದ್ವೇಷ, ಇದೆಲ್ಲವನ್ನು ನಾವೇನು ನೋಡ್ತಾ ಇದ್ದೇವೆ. ಪ್ರತಿನಿತ್ಯ ಪ್ರತಿ ಕುಟುಂಬದಲ್ಲಿ ಪಡ್ತಕ್ಕಂಥ ನೋವುಗಳನ್ನೇನು ನೋಡ್ತಾ ಇದ್ದೇವೆ. ಇದಕ್ಕೆ ಒಂದು ಪರಿಹಾರ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಏನೋ ಒಂದು ಸಾರಾಂಶವನ್ನು ಕೊಟ್ಟಿದ್ದಾರೆ. ಅದು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಕಳು ಅರಿತರೆ ಬಹುಶಃ ಸಮಾಜದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಒಂದು ಕಡೆ ಈ ದೇಶ ಈಗಾಗಲೇ ನೀವು ಮೊನ್ನೆ ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇವತ್ತು GDPಯ ಬೆಳವಣಿಗೆಯನ್ನು ನಾವೇನು ಕಂಡಿದ್ದೇವೆ. ಸದ್ಯದ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಒಂದು ಭಾರತ ದೇಶ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬರ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿಯ ಒಂದು ವಾತಾವರಣವನ್ನು ನಾವು ಕಂಡಿರ್ತಕ್ಕಂಥದ್ದೇನಿದೆ, ಈ ಭಗವದ್ಗೀತೆಯ ಒಂದು ಸಂಪೂರ್ಣವಾದಂಥ ಮಾಹಿತಿಗಳು ನಮ್ಮ ಮಕ್ಕಳು, ನಮ್ಮ ಕುಟುಂಬಗಳು ಇವತ್ತು ಅನುಕರಣೆಯನ್ನು ಮಾಡಿದ್ರೆ 10% ಈ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಸಮಾಜ ಇನ್ನೂ ದೊಡ್ಡ ಮಟ್ಟದಲ್ಲಿ ಶಾಂತಿಯ ವಾತಾವರಣವನ್ನು ಕಾಣ್ಬೋದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥದ್ದನ್ನು ನಮ್ಮ ಇನ್ನೊಬ್ಬ ನಾಯಕರಾದಂಥ ಈಶ್ವರಪ್ಪನವ್ರ ಕಡೆಯಿಂದ ದೂರವಾಣಿ ಕರೆ ಮಾಡಿಸಿದ್ರು. ನನಗೆ ಬೇರೆ ಕಾರ್ಯಕ್ರಮಗಳದ್ದು ಇದ್ದರೂ ಒಂದು ಮಾತು ಹೇಳಿದೆ, ಇಲ್ಲ ಇದು ಅತ್ಯುತ್ತಮವಾದಂಥ ಕಾರ್ಯಕ್ರಮ, ಈಶ್ವರಪ್ಪನವ್ರೆ ನಾನು ಬಂದು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಅವರು ನನಗೆ ಒತ್ತಾಯ ಆಗ್ದಾಗ ಹೇಳಿದಂಥದ್ದೇನಿದೆ, ಇದು ಇವತ್ತು ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನ ಸಲ್ಲಿಸ್ತಕ್ಕಂಥದ್ದು. ಈ ಸಮಾಜಕ್ಕೆ ಇವತ್ತು ಏನು ಬೇಕಾಗಿದೆ, ನಾವು ರಾಜಕಾರಣಿಗಳು ಹಲವಾರು ರೀತಿಯ ತಪ್ಪುಗಳನ್ನು ಮಾಡ್ತೀವಿ. ನಮ್ಮ ತಪ್ಪುಗಳನ್ನು ಸರಿಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಇವತ್ತು ಆಗ್ತಿರ್ತಕ್ಕಂಥ ಹಲವಾರು ರೀತಿಯ ಸಂಘರ್ಷಗಳಿಗೆ ತೆರೆ ಎಳೆಯತಕ್ಕಂಥದ್ದಕ್ಕೆ ನಿಮ್ಮಗಳ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ ಇದೆ ಈ ನಾಡಿಗೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಜನತೆಯ ಪರವಾಗಿ ನನ್ನ ಕೃತಜ್ಞತೆಗಳನ್ನು ತಮ್ಮಗಳಿಗೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.